ಇನ್ನು ಬಳ್ಳಾರಿ ಜೈಲಲ್ಲೂ ಕೂಡ ಸಿಕ್ಕುತ್ತಂತೆ ರಾಜ್ಯಾತೀತ. ದುಡ್ಡು ಕೊಟ್ರೆ ಅಲ್ಲೂ ಗಾಂಜಾ, ಸಿಗರೆಟ್, ತಂಬಾಕು ಎಲ್ಲ ಸಿಗುತ್ತೆ. ಜೈಲಿಂದ ಬಿಡುಗಡೆಯಾದ ಮಾಜಿ ಕೈದಿಯ ಮಾತಿದು. ನ್ಯೂಸ್ ಫಸ್ಟ್ ಜೊತೆ ಜೈಶೀಲ್ ರಿಲೀಸ್ ಆಗಿರೋ ಕೈದಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೈಲಲ್ಲಿ ಜೈಲರ್ನದ್ದೇ ಒಂದು ಅಂಗಡಿ ಬೇರೆ ಇದೆಯಂತೆ. ಎಲ್ಲಿದು ಬಳ್ಳಾರಿ ಜೈಲಿನ ಕಥೆ. ಎಲ್ಲಿಂದಲೇ ಎಲ್ಲವೂ ಡಬಲ್ ರೇಟ್ಗೆ ಇವರು ಸಪ್ಲೈ ಮಾಡ್ತಾರೆ. ಟಿವಿ, ಫ್ರಿಡ್ಜ್, ದುಡ್ಡಿದ್ದವರಿಗೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ. ಮಾಜಿ ಕೈದಿ ಜೈಶೀಲ್ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ. ಇದನ್ನ ನಾವು ಹೇಳ್ತಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೇನ್ ಸಿಗುತ್ತೆ, ಏನೇನ್ ಸಿಗಲ್ಲ, ಏನೇನ್ ಆಗುತ್ತೆ, ಯಾವ್ಯಾವ ಫೆಸಿಲಿಟಿ ಮಾಡ್ಕೊಡ್ತಾರೆ, ಮಾಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲ ಸುದ್ದಿಯಾಗಿತ್ತು. ಆದ್ರೆ ಈಗ ಬಳ್ಳಾರಿ ಜೈಲಿನ ಕಥೆಯೂ ಕೂಡ ಅದೇ ರೀತಿ ಇದೆಯಂತೆ. ಇನ್ನು ಮಾಜಿ ಕೈದಿ ಜೈಶೀಲ್ ಜೊತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿ ಜೈಲಿನ ಕುರಿತಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಜೈಶೀಲ್ ಹಂಚಿಕೊಂಡಿದ್ದಾರೆ, ನೋಡೋಣ. ರಾಜ್ಯಾದ್ಯಂತ ಬಳ್ಳಾರಿಯಲ್ಲೂ ಕೂಡ ಸಿಗುತ್ತೆ ಅನ್ನುವಂತ ಒಂದು ನಿಟ್ಟಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. 6 ವರ್ಷಗಳ ಕಾಲ ಶಿಕ್ಷೆಯನ್ನ ಅನುಭವಿಸಿ ಹೊರಬಂದಂತ ಜೈಶೀಲ್ ಅನ್ನುವಂತ ವ್ಯಕ್ತಿ ಕೂಡ ನಮ್ಮ ಜೊತೆಗಿರುವಂತದ್ದು. ಅವ್ರನ್ನು ಕೂಡ ಈಗ ಮಾತನಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಜೈಶೀಲ್ ಅವರೇ, ನೀವು ಎಷ್ಟು ವರ್ಷ ಜೈಲಲ್ಲಿ ಇದ್ರಿ ಮತ್ತೆ ಯಾವಾಗ ಹೊರಗಡೆ ಬಂದ್ರಿ? ಸರ್, ನಾವು 2006 ಇದ್ದೀವಿ ಸರ್. 2021 ಹೊರಗಡೆ ಬಂದಿವಿ ಸರ್. ಅಂದ್ರೆ 6 ವರ್ಷ ನಾವು ಒಳಗಡೆ ಇದ್ದೀವಿ ಸರ್ ಜೈಲಲ್ಲಿ. ಬಳ್ಳಾರಿ ಜೈಲಲ್ಲಿ ಇದ್ದೀವಿ ಸರ್. ಬಳ್ಳಾರಿ ಜೈಲಲ್ಲಿ ಅಲ್ಲಿ ಯಾವುದು ವಾತಾವರಣ ಏನು ಚೆನ್ನಾಗಿಲ್ಲ ಸರ್. ಊಟದ ವಿಷಯ ಆಗಲಿ, ಟಿಫಿನ್ ಆಗಲಿ, ಊಟ ಆಗಲಿ, ಶುಕ್ರವಾರ ಮಾಂಸ ಕೊಡ್ತಾರೆ ಸರ್. ಅದಕ್ಕೂ ಏನು ಚೆನ್ನಾಗಿರಲ್ಲ ಸರ್. ದುಡ್ಡು ಕೊಟ್ಟವ್ರಿಗಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ರೌಡಿ ಸೀಟರ್ಗಳು ಅವರೆಲ್ಲ ಬರ್ತಾರೆ ಸರ್. ಅವ್ರಿಗೆ ದುಡ್ಡು ಕೊಟ್ರಾಗಿನ ಅವರಿಗೆ ಗಾಂಜಾ, ಸ್ಮೋಕು ಎಲ್ಲ ಸಿಗುತ್ತೆ ಸರ್. ಅವ್ರಿಗೆಲ್ಲ ಸಿಗುತ್ತೆ ಸರ್. ನಮ್ಮಂಥ ಕೈದಿಗಳು ಅಪರಾಧ ಅಂದ್ರೆ ತಪ್ಪು ಮಾಡಿದನೋ ಬಿಟ್ಟಿದನೋ, ಒಟ್ಟು ಒಳಗಡೆ ಹೋದ್ಮ್ಯಾಗ ಕೈದಿಗಳಂತೂ ಊಟ ಎಲ್ಲ ಚೆನ್ನಾಗಿರಬೇಕಲ್ಲ ಸರ್. ದುಡ್ಡು ಕೊಟ್ಟವ್ರಿಗೆ ಯಾಕೆ ಒಳ್ಳೇದೊಳ್ಳೆ ತಂದು ಕೊಡ್ತಾರೆ, ದುಡ್ಡು ಕೊಳ್ದಾರೆ ಯಾಕೆ ಒಳ್ಳೇದೊಳ್ಳೆ ತಂದು ಕೊಡ್ತಾರ? ತಪ್ಪಲ್ಲ ಸರ್ ಇದು. ಅಂದ್ರೆ ಈ ದುಡ್ಡು ಇದ್ದವ್ರಿಗೆ ಒಂಥರ ನೋಡ್ತಾರೆ, ದುಡ್ಡು ಇಲ್ದವ್ರಿಗೆ ಒಂಥರ ನೋಡ್ತಾರೆ ಸರ್. ದುಡ್ಡಿದ್ದರಿಗೆ ದುಡ್ಡು ಕೊಟ್ರಿಗಿನ ಅವ್ರಿಗೆ ಒಂಥರ ನೋಡ್ತಾರೆ ಸರ್. ಒಳ್ಳೇದೊಳ್ಳೇದ ಐಟಮ್ಗಳು ಅವೆಲ್ಲ ಬಿಡ್ತಾರೆ ಸರ್. ದುಡ್ಡು ಕೊಡ್ಲೇದಂತಂದ್ರಿಗಿನ ಆ ಥರ ಸರ್. ನಾವು ಈ ಥರ ನಮ್ಗೆ ಯಾಕೆ ಕೊಡಲ್ಲ ಅಂತಂದ್ರಿಗಿನ ಹೊಡಿತಾರೆ ಸರ್. ಹೊಡೆದು ಬ್ಯಾರೆ ಜಲಿಗೆ ಹಾಕ್ತೀನಿ, ಹಂಗಾಗ್ತೀನಿ, ಸುಮ್ಮನೆ ಇರಬೇಕು, ಎಲ್ಲಿ ಬಾಯಿ ಬಿಚ್ಚಬೇಕು ಹೋಗ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಊಟ ನೀವು ಚೆನ್ನಾಗಿ ಕೊಡ್ತಿಲ್ಲ ಅಂತ ಒಳಗಡೆ ಸ್ಟ್ರೈಕ್ ಮಾಡಕ್ ನಿಂತಂತಂದ್ರಿಗಿನ ಲಾಠಿ ತಗೊಂಡು ಹೊಡಿತಾರೆ ಸರ್. ಬ್ಯಾರೆ ಜಲಿ ಎತ್ತಾಕ್ತಿವಿ ನಿಮ್ಮನ್ನ, ಹಿಂಗೆಲ್ಲ ಮಾಡಕ್ ಹೋಗ್ಬಾರ್ದು ಅಂತೇಳಿ ಇದೇ ತರ ಮಾಡ್ತಾರೆ ಸರ್. ಏನೇನ್ ಸಿಗುತ್ತಾರೆ ಅಂದ್ರೆ ದುಡ್ಡು ಕೊಟ್ರೆ ಒಳಗಡೆ ಏನೇನ್ ಸಿಗುತ್ತೆ ಅಂತ? ಸರ್, ಏನೇನ್ ಸಿಗುತ್ತೆ? ಗಾಂಜಾ ಸಿಗುತ್ತೆ, ಸ್ಮೋಕ್ ಸಿಗುತ್ತೆ, ಗುಟ್ಕಾ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್. ಯಾಕಂದ್ರೆ ಒಳಗಡೆ ಒಂದು ಕ್ಯಾಂಟೀನ್ ಇಟ್ಟಿದ್ದಾರೆ ಸರ್. ಆ ಕ್ಯಾಂಟೀನ್ ಇಟ್ಟಿದ್ದು ಬೇರೆ ಯಾರಲ್ಲ ಸರ್, ವಾರ್ಡನೇ ಸರ್, ಜೈಲರ್ ಸರ್. ಜೈಲರೇ ಒಂದು ಕ್ಯಾಂಟೀನ್ ಇಟ್ಟಿದ್ದಾರೆ ಸರ್. 1 to ಡಬಲ್ ರೇಟ್ ಮಾರ್ಕೊಂತಾರೆ ಸರ್. ಯಾರನ್ನ ಒಳ್ಳೆ ವ್ಯಕ್ತಿಗಳು, CM ಆಗಲಿ, ಅವ್ರು ಯಾರಾಗಲಿ, ಒಳಗಡೆ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, ಯಾರು ದೊಡ್ಡ ವ್ಯಕ್ತಿ ಬಂದ್ರೆ ಅವಾಗ ಕ್ಲೋಸ್ ಮಾಡಿ ಬಿಡ್ತಾರೆ ಸರ್, ಮುಚ್ಚಿ ಬಿಡ್ತಾರೆ ಸರ್. ಗೊತ್ತಾಗ್ಬಾರ್ದಲ್ಲ ಸರ್ ಇನ್ನೊಬ್ಬರಿಗೆ, ಆ ತರ ಮಾಡ್ತಾರೆ ಸರ್ ಒಳಗಡೆ. ಅಂದ್ರೆ ಈ ಒಳಗಡೆ ಯಾವ ತರ ವ್ಯವಸ್ಥೆ ಇರುತ್ತೆ ಅಂದ್ರೆ ಈಗ ದುಡ್ಡಿರದ ಕೈದಿಗಳು, ಕೆಲವೊಂದಿಷ್ಟು VIP ಕೈದಿಗಳಂತ ಇರ್ತಾರೆ, ಯಾವ ತರ ವ್ಯವಸ್ಥೆ ಇದೆ ಅಂತ ಇಲ್ಲಿ ಒಳಗಡೆ ವ್ಯವಸ್ಥೆ ಅಂತಂದ್ರೆ ಇವಾಗ ಒಳಗಡೆ ಜುಂಬ್ ರೂಮ್ ಇದೆ ಸರ್, ಯೋಗ ರೂಮ್ ಇದೆ, ಕರೆಕ್ಟ್ ರೂಮ್ ಇದೆ, ಕರೆಕ್ಟ್ ಮಾಡ್ತಾರಲ್ಲ ಸರ್, ಆ ರೂಮ್ ಇದೆ ಸರ್. ಅವಕ್ಕೇನೆ ಎಲ್ಲದಕ್ಕೆ ಬಿಡ್ತಾರೆ ಸರ್, ಎಲ್ಲ ಕೈದಿಗಳು ಬಿಡ್ತಾರೆ. ಆದ್ರೆ ಒಂದೊಂದು ರೂಮಲ್ಲಿ ಒಂದೊಂದು ಟಿವಿ ಇದೆ ಸರ್. ಅವೆಲ್ಲ ರೂಮಲ್ಲಿ ಟಿವಿ ಇದೆ ಸರ್. ಆದ್ರೆ ಬೇರೆ ರೂಮಲ್ಲಿರೋ ದುಡ್ಡು ಕೊಡೋ ವ್ಯಕ್ತಿಗಳಿಗೆ ಆದ್ರೆ ಸ್ಪೆಷಲ್ ಟಿವಿ ಇರುತ್ತೆ ಸರ್. ಯಾವ ತರ? ಕಂಪ್ಯೂಟರ್ ಬರುತ್ತಲ್ಲ ಸರ್, ಆ ಟಿವಿಯಲ್ಲಿ ನೋಡ್ಕೊಂತಾರೆ ಸರ್. ಅಂದ್ರೆ ಈಗ ದುಡ್ಡು ಕೊಡೋ ವ್ಯಕ್ತಿಗಳಿಗೆ ಯಾವ ತರ ಸೆಲ್ ಅರೇಂಜ್ ಮಾಡ್ತಾರೆ, ಏನೇನ್ ಫೆಸಿಲಿಟೀಸ್ ಕೊಡ್ತಾರೆ ಅಂತ? ಅವ್ರಿಗೆ ಏನ್ ಬೇಕಾದ್ರೂ ಕೊಡ್ತಾರೆ ಸರ್. ಬಿರಿಯಾನಿ ಬೇಕಂದ್ರೆ ಬಿರಿಯಾನಿ ತಂದು ಕೊಡ್ತಾರೆ. ಅವ್ರಿಗೆ ಮಕ್ಕ ಬೆಡ್, ಫುಡ್ ಎಲ್ಲ ಬೇಕಾದಂಗೆ ಸಿಗುತ್ತೆ ಸರ್. ಅವ್ರು ಗಾಂಜಾ ಹೊಡಿತಾರೆ, ಅವೆಲ್ಲ ಸಿಗುತ್ತೆ ಸರ್. ಇದನ್ನೆಲ್ಲ ಸಪ್ಲೈ ಮಾಡೋದು ಯಾರು? ಎಷ್ಟು ದುಡ್ಡು ಕೊಡಬೇಕು? ಇದಕ್ಕೆಲ್ಲ ಸಪ್ಲೈ ಮಾಡೋದು ಯಾರಲ್ಲ ಸರ್, ಸೂಪ್ರೆಂಟ್, ಅಸಿಸ್ಟೆಂಟ್, ಜೈಲರ್, ವಾರ್ಡನ್ಸ್ಗಳೇ ಸರ್. ಅವರೇ ಸರ್ ಮಾಡೋದು. ಕಾಯ್ಕಿ ಡ್ರೆಸ್ ಒಳಗಡೆ ಯಾರು ಕೆಲಸ ಮಾಡೋದು ಅವರೇ ಸರ್ ಮಾಡೋದು, ಇನ್ನು ಬೇರೆ ಯಾರು ಮಾಡಲ್ಲ ಸರ್.
ಈಗ ದರ್ಶನ್ ಅವರು ಕೂಡ ಇದೇ ಜೈಲಿಗೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಇತ್ತು, ಎಲ್ಲವೂ ಸಪ್ಲೈ ಇತ್ತು, ಅದಕ್ಕೆ ಇವ್ರನ್ನ ಬಳ್ಳಾರಿ ಕರ್ತಾ ಇದ್ದಾರೆ. ಈಗ ವ್ಯವಸ್ಥೆ ಹೆಂಗಾಗ್ಬೋದು ಅಂತಾರೆ ಸರ್? ಈಗ ಇದೇ ತರ ವ್ಯವಸ್ಥೆ ಇಲ್ಲಿ ಬಳ್ಳಾರಿ ಇಲ್ಲಿದಲ್ಲ ಸರ್, ದರ್ಶನ್ ಅವರು ಅಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಬಂದು ಮತ್ತೆ ಕೆಟ್ಟ ಹೋಗ್ತಿದಾರಲ್ಲ, ಈ ತರ ಬಳ್ಳಾರಿ ಜಿಲ್ಲೆಯಲ್ಲಿ ಈ ತರದ ಕೆಟ್ಟ ಹೋಗ್ತಾರಲ್ಲ ಅಂತೇಳಿ ನಾನು ಈ ತರ ಹೇಳಕ್ಕಾದಿದ್ದೀನಿ ಸರ್. ಯಾಕಂದ್ರೆ 6 ವರ್ಷ ಶಿಕ್ಷೆ ಹೊಡೆದು ಬಂದನ್ ಸರ್. ದರ್ಶನ್ ಅವ್ರು ಬಂದ್ರೆ ಮತ್ತೆ ಇಲ್ಲೆಲ್ಲ ಕೆಟ್ಟ ಬಿಡ್ತಾರೆ ಅಂತೇಳಿ ನಾನು ಇದನ್ನೆಲ್ಲ ಹೇಳಕ್ಕಾದಿದ್ದೀನಿ ಸರ್. ಎಷ್ಟು ದುಡ್ಡು ಕೊಡ್ಬೇಕು ಸರ್? ಈಗ ಊಟ ಚೆನ್ನಾಗಿರೋದು ಕೊಡಬೇಕು ಅಥವಾ ಇನ್ನಿತರ ವಸ್ತುಗಳು ಕೊಡಬೇಕು, ಗಾಂಜಾ ಈ ತರ ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕಾಗುತ್ತೆ ಅಂತ? ಇವಾಗ ಗಾಂಜಾ ತಂದ್ಕೊಡು ಅಂತಂದ್ರೆ ಒಂದು 1000 ರೂಪಾಯಿ ಕೊಡ್ಬೇಕು ಸರ್. ಯಾರಿಗೆ ಕೊಡ್ಬೇಕು? ವಾರ್ಡನ್ಸ್ ಸರ್, ವಾರ್ಡನ್ಸ್ ಒಂದು 500 ಕೊಡ್ಬೇಕು, ಜೈಲರ್ಗೆ ಒಂದು 500 ಕೊಡ್ಬೇಕು, ಸೂಪ್ರೆಂಟ್ಗೆ ಒಂದು 500 ಕೊಟ್ರೆಗಿನ ಒಂದು 1/4 kg ಒಂದು ಅರ್ಧ kg ತಂದು ಕೊಡ್ತಾರೆ ಸರ್ ಗಾಂಜಾ. ಮತ್ತೆ ಅವ್ರಿಗೆ ಬಿರಿಯಾನಿ ಬೇಕಂತಂದ್ರೆ ಒಂದೊಂದು ಬಿರಿಯಾನಿ ಬೇಕಂದ್ರೆ ಒಂದು ಸೆಲ್ಲಲ್ಲಿ ಕೈದಿಗಳು ರೌಡಿ ಶೀಟರ್ಗಳು 3 ಜನ ಇರ್ತಾರೆ ಸರ್ ಒಂದೇ ಕೇಸಲ್ಲಿ ಸರ್. ಅವ್ರು ಒಂದೇ ಕೇಸಲ್ಲಿ 3 ಜನ 4 ಜನ ಇರ್ತಾರೆ ಸರ್. ಅವ್ರಿಗೆ ಇಷ್ಟು ಬಿರಿಯಾನಿ ಬೇಕಂದ್ರೆಗಿನ ವಾರ್ಡನಿಗೆ ಒಂದು 500, ಜೈಲರಿಗೆ ಒಂದು 500, ಅಸಿಸ್ಟೆಂಟ್ಗೆ ಒಂದು 500, ಸೂಪ್ರೆಂಟ್ಗೆ ಒಂದು 1000 ಹೋಗ್ಬೇಕು ಸರ್. ಈ ತರ ಹೋದ್ರೆ ತಂದು ಕೊಡೋದು ಸರ್. ಇಲ್ಲಾಂದ್ರೆ ಈ ಬೆಳಗಿನಿಂದ ಸಂಜೆವರೆಗೂ ರಾತ್ರಿ ಮಲಗುವವರೆಗೂ ಏನೇನ್ ಕಾರ್ಯ ಚಟುವಟಿಕೆ ಇರ್ತವೆ ಮತ್ತೆ ಏನೇನ್ ಫುಡ್ಗಳು ಕೊಡ್ತಾರೆ, ವ್ಯವಸ್ಥೆ ಹೆಂಗಿದೆ ಸರ್? ಅಂದ್ರೆ ರೂಮ್ ಒಂದ್ ರೂಮ್ಗೂ ಮತ್ತೊಂದು ರೂಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಯಾವ ತರನಾದಂತ ಫುಡ್ಗಳು ಇದೆ ಅಂತ ಸರ್? ಅಲ್ಲಿ ಟಿಫನ್ ಬಂದು ಬೆಳಿಗ್ಗೆ ಟಿಫನ್ ಇದು ಸೋಮವಾರ ಬೆಳಿಗ್ಗೆ ಪುಳೋಗ್ರಿ ಮಾಡ್ತಾರೆ ಸರ್. ಇವತ್ತು ಬುಧವಾರ ಅಲ್ಲ ಸರ್, ಇವತ್ತು ಬುಧವಾರ ಅವಲಕ್ಕಿ ಮಾಡ್ತಾರೆ ಸರ್. ಇವತ್ತು ಅವಲಕ್ಕಿ. ಶನಿವಾರ ಬಂದು ಚಿತ್ರಾನ್ನ ಮಂಗಳವಾರ ಬಂದು ಚಿತ್ರಾನ್ನ ಮಾಡ್ತಾರೆ ಸರ್. ಶನಿವಾರ ಬಂದು ಪುಳೋಗ್ರಿ ಮಾಡ್ತಾರೆ ಸರ್. ಶುಕ್ರವಾರ ಬಂದು ಇದು ನವಣಕ್ಕಿ ಅನ್ನ ಮಾಡ್ತಾರೆ ಸರ್. ಈ ಥರ ಮಾಡ್ತಾರೆ ಸರ್. ಆಗ ಸೋಮವಾರ ಗಟ್ಟಿ ಬೇಳೆ ಮಾಡ್ತಿದ್ರು ಸರ್. ಈಗ ಮಾಡದೇ ಬಿಟ್ಟಿದ್ದಾರೆ ಸರ್. ಯಾರೋ ಹೊಸ ಸೂಪ್ರೆಂಟ್ ಬಂದ್ಬಿಟ್ಟಿದಾರಂತ ಸರ್. ಅವರು ಬ್ಯಾಳೆ ಗೀಳೆ ಅವೆಲ್ಲ ತೆಗೆದಾಕ್ಬಿಟ್ಟಿದಾರೆ ಸರ್. ಮಾಡೋದು ಬ್ಯಾಳೆ ಗಿಳೆ ಅವಾಗ ಚೆನ್ನಾಗಿ ಮಾಡ್ತಿದ್ರು ಸರ್. ಈಗ ಎಲ್ಲ ನೀರು ಆಗ್ತಿದೆ ಅಂತ ಸರ್. ಯಾಕಂದ್ರೆ ನಾನು ಇವನ್ನೆಲ್ಲ ಯಾಕೆ ತಿಳ್ಕೊಂಡಂತಂದ್ರೆ ಈಗ ನಾನು ಎಂಟ್ರಿಗೆ ಹೋಗ್ತಿದ್ದೆ ಸರ್. ಹುಡುಗರು ನಮ್ಮ ಫ್ರೆಂಡ್ಸ್ ಒಳಗಡೆ ಇದಾರಂತ ಎಂಟ್ರಿಗೆ ಹೋಗ್ತಿದ್ದ. ಎಂಟ್ರಲ್ಲಿ ಹೇಳಿದ್ರು ಸರ್. ಆಗ ಎಂಟ್ರಿ ನಾವು ಇರೋಕಾರ ಎಂಟ್ರಿ ಹೆಂಗಿತ್ತು ಗೊತ್ತಾ ಸರ್? ಒಂದು ಜಾಡ್ರಿ ಇದ್ದಂಗಿತ್ತು ಸರ್. 10 ರೂಪಾಯಿ ಕೊಟ್ಟರೆ ಸುಂಕೆ ಒಳಗಡೆ ಬಿಡ್ತಿದ್ರು ಸರ್ ಜಾಡ್ರಿ. ಅದರಲ್ಲ ದುಡ್ಡು ಕೊಡ್ತಿದ್ರು ಸರ್ 10 ರೂಪಾಯಿ ಇದ್ರು. ಇವಾಗ ಹಂಗಿಲ್ಲ ಸರ್. ಸೆಂಟ್ರಿ ಗ್ಲಾಸ್ ಮಾಡಿಬಿಟ್ಟಿದ್ರು ಸರ್. ಆ ಕಡೆ ಟೆಲಿಫೋನ್ ಈ ಕಡೆ ಟೆಲಿಫೋನ್ ಮಾತಾಡಬೇಕಾಗುತ್ತೆ ಸರ್. ಅಲ್ಲ, ಈಗ CC ಕ್ಯಾಮ್ರಾ ಇರ್ತವೆ, ಬಾಡಿ ಕ್ಯಾಮ್ರಾಗಳು ಇರ್ತವೆ ಅಂತ ಹೇಳ್ತಾರೆ. VIP ಗೆ ಯಾರಿಗೂ ಆ ಥರ ಟ್ರೀಟ್ ಇಲ್ಲ, ಸಾಮಾನ್ಯ ಕೈದಿಗಳಂತ ನೋಡ್ತಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೆಂಗ್ ಸಪ್ಲೈ ಮಾಡಕ್ ಸಾಧ್ಯ ಅಂತ ಅದೇ ಹೇಳ್ತಾನಲ್ಲ ಸರ್. ವಾರ್ಡನ್ಸ್ಗೆ ಇಲ್ಲ ಎಂಟ್ರಲ್ಲಿ ಅರ್ಧ ಜನ ರೂಮಲ್ಲಿ ಇದ್ದಾರೆ ಸರ್ ವಾರ್ಡನ್ಸ್. ಇವ್ರಿಗೊಂದು 500 ಕೊಡ್ತಾರೆ. 500 ಕೊಟ್ಟಿನಿ ಬಿಡು, ನಾನು ತಗೊಂಡು ಹೋಗ್ತೀನಿ, ನೀನು 500 ಕೊಟ್ಟಿದ್ದೀನಲ್ಲ ಅಂತ ತಗೊಂಡು ಹೋಗ್ತಾನ. ಅಲ್ಲಿ ಇನ್ನೊಬ್ಬ ಚಕ್ರ ಇರ್ತಾರಲ್ಲ ಸರ್, ಅವ್ರಿಗೆ ಒಂದು 500 ಹಂಗೆ ಒಳಗಡೆ ತಗೊಂಡು ಹೋಗ್ತಾರೆ ಸರ್. 500 ಕೊಟ್ಟು ಹಂಗೆ ತಗೊಂಡು ಹೋಗ್ಬಿಡ್ತದೆ ಸರ್. ಅಂದ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಬೇಕು, ಆ ಥರದ ಕೆಲವೊಂದು ಟೀ ಕಾಫಿ ಹೊರಗಡೆ ಗ್ಲಾಸು ಕೆಲವೊಂದು ಮೆಟೀರಿಯಲ್ಸ್ಗಳು ಎಲ್ಲ ಕೂಡ ಫೋಟೋಗಳು ವೈರಲ್ ಆದವಲ್ಲ, ಆ ಥರದ ಇಲ್ಲೂ ವ್ಯವಸ್ಥೆ ಆಗ್ತಾ ಇತ್ತಾ ಅಂತ? ಇಲ್ಲಿ ವ್ಯವಸ್ಥೆ ಇದೆ ಸರ್. ವಾಕಿಂಗ್ ಇದೆ, ಎಲ್ಲ ಇದೆ. ಶಟ್ಲ್ ಕಾಕ್ ಆಡ್ಬೋದು, ವಾಕಿಂಗ್ ಇದೆ. ವಾಕಿಂಗ್ ಸೆಟ್ಲ್ ಒಂದೇ ಸರ್ ಇರೋದು. ಜುಮ್ ರೂಮ್ ಇದೆ. ನಿಮ್ಗೆ ಏನಾದ್ರು ಫೆಸಿಲಿಟೀಸ್ ಕೊಟ್ಟಿದ್ರಾ? ನಮಗೆ ಏನು ಕೊಟ್ಟಿಲ್ಲ ಸರ್. ನಮ್ಮನ್ನ ಯಾವ್ದೋ ರೂಮಲ್ಲಿ ಹಾಕಿದ್ರು ಸರ್. ಈ ಬಡ ಇದ್ರ ಕೆಲವೊಂದು ಕಿರುಕುಳ ಕೊಡ್ತಾರೆ ಅನ್ನೋದು ಒಂದು ಆರೋಪ ಇರುವಂತ ಆ ಥರ ಏನ ವ್ಯವಸ್ಥೆ ಐತಾ? ಹ್ಞೂ ಸರ್, ಕಿರಿಕಿರಿ ಕೊಡ್ತಾರೆ ಸರ್. ಯಾರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ? ವಾರಕ್ಕೆ ಒಂದು ಟೈಮ್ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆಗಿನ ಕಿರಿಕಿರಿ ಮಾಡ್ತಾರೆ ಸರ್. ದುಡ್ಡು ಎಲ್ಲಿಂದ ಬರ್ತದೆ ಸರ್? ನೀವ್ ಹೇಳ್ರಿ ಸರ್. ನಾವು ಒಳಗಡೆ ಕೈದಿಗಳು ಒಳಗಡೆ ಇದೆ, ದುಡ್ಡು ಕೊಡು ಹಂಗ ತಂದ್ಕೊಡು ಇಲ್ದ್ರೆ ಇಲ್ದ್ರೆ ನಾನು SP ಸರ್ಕಲ್ ಹತ್ರ ನಿನಗೆ ಒಂದು ಕಾಲ್ ಫೋನ್ ಕೊಡ್ತೀನಿ, ನಿಮ್ಮರಿಗೆ ಹೇಳು ಇಂಥಲ್ಲಿ ವಾರ್ಡರ್ ಬರ್ತಾರೆ SP ಸರ್ಕಲ್ ಹತ್ರ, ಒಂದು 1000 ರೂಪಾಯಿ ಕೊಡಂತಾನು, 500 ರೂಪಾಯಿ ನಿನಗೆ ತಂದು ಕೊಡ್ತೀನಿ, 500 ರೂಪಾಯಿ ಇಟ್ಕೊಂತೀನಿ. ಇದು ಎಲ್ಲವೂ ಇಲ್ಲಿ ವ್ಯವಸ್ಥೆ ನಡೀತಾ ಐತೆ ಬೆಂಗಳೂರು ತರನೇನಾ ಇದು ಎಲ್ಲ? ಇದೆ ಸರ್. ಬೆಂಗಳೂರು ಜಿಲ್ಲೆಯಲ್ಲಿ ಹೆಂಗಿದೆ ನನಗೆ ಗೊತ್ತಿಲ್ಲ ಸರ್. ಇಲ್ಲ ಅದಕ್ಕೆ ಡಬಲ್ ಸರ್ ಇಲ್ಲಿ. ಯಾಕಂದ್ರೆ ಕಣ್ಣಾರ ನೋಡಿದನ್ ಸರ್ ನಾನು. ಇದಿಷ್ಟು ವಿಚಾರಣೆ ಏನು ಶಿಕ್ಷೆಯನ್ನ ಎದುರಿಸಿ ಹೊರಗಡೆ ಬಂದಂತ ಜೈಶೀಲ್ ಅನ್ನುವ ಯುವಕನ ಮಾತು. ಬೆಂಗಳೂರು ತರನಾಗೆ ಎಲ್ಲ ರೀತಿ ವ್ಯವಸ್ಥೆ ಕೂಡ ಬಳ್ಳಾರಿ ಜೈಲಿನಲ್ಲಿ ಇದೆ. ಆದರೆ ದರ್ಶನ್ ಅವರು ಇಲ್ಲಿ ಯಾಕೆ ಬರ್ತಾ ಇದ್ರು ಗೊತ್ತಿಲ್ಲ. ಅದಕ್ಕಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಅಧಿಕಾರಿಗಳು ಅವರಿಗೆ ರಾಜ್ಯಾತಿಥ್ಯವನ್ನು ಕೊಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲ ಏನು ಈಗ ತಾನೇ ಅಂದ್ರೆ ಜೈಲಿನಿಂದ ಬಿಡುಗಡೆ ಆಗಿರ್ತಕ್ಕಂಥ ಜೈಶೀಲ್ ಅನ್ನುವಂಥ ಯುವಕನ ಮಾತು ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಯಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ಮಾಜಿ ಕೈದಿ ಜೈಶೀಲ್ 2016ಕ್ಕೆ ಬಳ್ಳಾರಿ ಜೈಲಿಗೆ ಹೋಗಿದ್ದರಂತೆ. 2021ಕ್ಕೆ ಅವರು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. 6 ವರ್ಷಗಳ ಕಾಲ ಜೈಲಲ್ಲಿ ಇದ್ದೆ ಅನ್ನೋ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಅದರ ಜೊತೆಗೆ ಜೈಶೀಲ್ ಅವರು ಮಾತಾಡ್ತಾ ಇದ್ದಿದ್ದನ್ನ ನೋಡಿದ್ರೆ ಅದು ನಿಜಾನೇ ಆದ್ರೆ ವಾಪಸ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ದರ್ಶನ್ ಗಿರಿಸ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಬರುತ್ತಾ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಟೀ ಕುಡಿತಾ ಇದ್ದಾರೆ, ಸಿಗರೇಟ್ ಸೇದ್ತಾ ಇದ್ದಾರೆ, ಅಲ್ಲೊಂದು ಗಾರ್ಡನ್ ಅಲ್ಲಿ ಕುತ್ಕೊಂಡಿದ್ದಾರೆ ಪರಪ್ಪನ ಅಗ್ರಹಾರದ್ದು. ಆದ್ರೆ ಬಳ್ಳಾರಿ ಜೈಲಲ್ಲಿ ಅದಕ್ಕಿಂತ
10 ಟೈಮ್ಸ್ ಜಾಸ್ತಿ ಇದೆ ಅನ್ನೋ ರೀತಿ ಜೈಶೀಲ್ ಮಾತಾಡ್ತಾ ಇದ್ರು. ದುಡ್ಡು ಕೊಟ್ರೆ ಗಾಂಜಾನು ಕೂಡ ಅಲ್ಲಿ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ದರ್ಶನ್ ಇನ್ ಕೇಸ್ ಈ ಬಳ್ಳಾರಿ ಜೈಲಿಗೆ ಏನಾದ್ರೂ ಬಂದ್ರೆ ಅವರು ಕೆಡುವಂತಹ ಸಾಧ್ಯತೆ ಇರುತ್ತೆ, ದಯವಿಟ್ಟು ಇಲ್ಲಿಗೆ ಬರೋದ್ ಬೇಡ, ಅವ್ರು ಅಲ್ಲೇ ಇರ್ಲಿ ಅನ್ನುವಂತಹ ಒಂದು ಕಿವಿ ಮಾತು ಕೂಡ ಹೇಳ್ತಾ ಇದ್ರು. ಸಿಗಬಾರ್ದ ವಸ್ತುಗಳೆಲ್ಲವೂ ಕೂಡ ಈ ಜೈಲಲ್ಲಿ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ದುಡ್ಡು ಕೊಟ್ರೆ ಬಳ್ಳಾರಿ ಜೈಲಲ್ಲೂ ಕೂಡ ಎಲ್ಲಾ ಫೆಸಿಲಿಟಿಗಳನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಿ ಒಬ್ಬ ಮಾಜಿ ಕೈದಿ ಜೈಶೀಲ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರ ಜೊತೆಗೆ ಇಲ್ಲಿ ಇರುವಂತಹ ಕ್ಯಾಂಟೀನೇ ಜೈಲರ್ ಕ್ಯಾಂಟೀನ್ ಅಂತೆ. ಸೊ ಆ ಕ್ಯಾಂಟೀನಲ್ಲಿ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಕೂಡ ಸಿಗುತ್ತಂತೆ. ಜಿಮ್ ಇದೆಯಂತೆ, ಅಲ್ಲಿ ಕರಾಟೆಯನ್ನು ಹೇಳ್ಕೊಡ್ತಾರಂತೆ, ಅದೇ ರೀತಿಯಾಗಿ ಬ್ಯಾಡ್ಮಿಂಟನ್ ಕೂಡ ಆಡಬಹುದಂತೆ. ಸೊ ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ದುಡ್ಡಿದ್ದವರಿಗೆ ಗಾಂಜಾ, ಸಿಗರೇಟ್, ತಂಬಾಕು, ಗುಟ್ಕಾ ಎಲ್ಲ ಬಿರಿಯಾನಿ ಬೇರೆ ತರಿಸ್ಕೊಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಫೆಸಿಲಿಟಿ ಕೂಡ ಇಲ್ಲೂ ಕೂಡ ಸಿಗುತ್ತೆ ಅನ್ನುವಂತಹ ಕಳವಳವನ್ನು, ಆತಂಕವನ್ನು ವ್ಯಕ್ತಪಡಿಸಿದ ಆ ವ್ಯಕ್ತಿ. ಆದರೆ ಮಧ್ಯಾಹ್ನದ ನಂತರ ದರ್ಶನನ್ನ ಈ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ.